ಇನ್ನು ಹೆಣವೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ ಹಾಲ್ ಬದಲಾವಣೆಗೆ ಇನ್ನು ಅದೇ ಪ್ರಕರಣದ ಆರೋಪಿಯಾಗಿದ್ದ ಜಯಂತ್ ಟಿ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೌಜನ್ಯ ಪರ ಹೋರಾಟಗಾರರಾಗಿದ್ದ ಜಯಂತ್ ಟಿ ಮನವಿ ಮಾಡಿಕೊಂಡಿದ್ರು. ಹೆಣವೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತೊಂದು ಬಿಗ್ ಅಪ್ಡೇಟ್ ಇದು. ಬೆಳ್ತಂಗಡಿ ಕೋರ್ಟ್ ಹಾಲ್ ಬದಲಾವಣೆಗೆ ಜಯಂತ್ ಟಿ ಮನವಿ ಮಾಡಿಕೊಂಡಿದ್ರು. ಸೌಜನ್ಯ ಪರ ಹೋರಾಟಗಾರ. ಕ್ರೈಮ್ ನಂಬರ್ 39/2025. ಇದು ಅತ್ಯಂತ ಗಂಭೀರ ಪ್ರಕರಣವಾಗಿದ್ದು ವಾದ ಮಂಡನೆಯ ಸಂದರ್ಭ ಅನೇಕ ಅಧಿಕಾರಿಗಳು ಬರುವುದರಿಂದ ವಾದ ಮಂಡನೆ ಮಾಡಬೇಕಾದ್ರೆ ಅನೇಕ ಅಧಿಕಾರಿಗಳು ಬರ್ತಾರೆ. ಹಾಗಾಗಿ ಕೋರ್ಟ್ ಹಾಲ್ ತುಂಬಾ ಚಿಕ್ಕದಾಗಿರುವುದರಿಂದ ಅಧಿಕ ಸಂಖ್ಯೆಯಲ್ಲಿ SIT ಅಧಿಕಾರಿಗಳು ವಕೀಲರು ಬಂದು ಹೋಗ್ತಾರೆ. ಜನಸಂದಣಿ ನಿಭಾಯಿಸಲು ಕಷ್ಟ, ಜನಸಂದಣಿ ನಿಭಾಯಿಸೋದಕ್ಕಾಗಲ್ಲ. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರಣೆಯನ್ನ ಬೆಳ್ತಂಗಡಿ IB ಹಾಲ್ಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳ್ಕೊಂಡಿದ್ರು, ಮನವಿ ಮಾಡಿದ್ರು. ಮನವಿ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ರು. ಹೆಣವೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಮನವಿ ಪತ್ರವನ್ನ ಘನವೆತ್ತ ಪ್ರಧಾನ ಸೆಷನ್ಸ್ ನ್ಯಾಯಾಧೀಶರಿಗೆ ಕೊಟ್ಟಿದ್ರು. ಕ್ರೈಮ್ ನಂಬರ್ 39/2025. ಇದು ಅತ್ಯಂತ ಗಂಭೀರ ಪ್ರಕರಣ. ಹಾಗಾಗಿ ವಾದ ಮಂಡನೆಯ ಸಂದರ್ಭ ಅನೇಕ ಅಧಿಕಾರಿಗಳು ಬಂದು ಹೋಗ್ತಾರೆ. ನೋಡಿ, ಅವರ ಮನವಿ ಪತ್ರದಲ್ಲಿ ಹೇಳಿದಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ 39/2025. ಈ ಪ್ರಕರಣವು ಅತ್ಯಂತ ಗಂಭೀರ ಸ್ವರೂಪದ್ದಾಗಿದ್ದು ರಾಷ್ಟ್ರಮಟ್ಟದಲ್ಲಿ ಸಾರ್ವಜನಿಕರ ಗಮನ ಸೆಳೆದಿದೆ. ಇದು ಜಯಂತ್ ಟಿ ಬರೆದಿರತಕ್ಕಂತಹ ಮನವಿ ಪತ್ರದಲ್ಲಿರುವಂತಹ ವಿಚಾರ. ಈ ಪ್ರಕರಣದ ವಾದ ಮಂಡನೆಯ ಸಮಯದಲ್ಲಿ ತನಿಖಾ ತಂಡದ 16 ಅಧಿಕಾರಿಗಳು, ಹಿರಿಯ ವಕೀಲರು, ಮಾಧ್ಯಮದವರು ಮತ್ತು ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸುತ್ತಾರೆ. ಪ್ರಸ್ತುತ ಇರುವ ನ್ಯಾಯಾಲಯದ ಕೊಠಡಿಯು ಚಿಕ್ಕದಾಗಿದ್ದು ಕೇವಲ 6 ಆಸನಗಳನ್ನು ಮಾತ್ರ ಹೊಂದಿರುತ್ತದೆ. ಇಷ್ಟು ದೊಡ್ಡ ಪ್ರಮಾಣದ ಜನಸಂದಣಿಯನ್ನು ನಿಭಾಯಿಸಲು ಸ್ಥಳದ ಅಭಾವ ಇರುತ್ತದೆ. ಆ ಪತ್ರವನ್ನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇಂತಹ ಸಣ್ಣ ಕೊಠಡಿಯಲ್ಲಿ ವಾದ ಮಂಡಿಸುವಾಗ ಉಸಿರಾಟದ ತೊಂದರೆ, ಸರಿಯಾದ ಆಸನ ವ್ಯವಸ್ಥೆ ಇಲ್ಲದಿರುವುದು ಮತ್ತು ದಾಖಲೆಗಳ ನಿರ್ವಹಣೆಗೆ ಜಾಗವಿಲ್ಲದಿರುವುದು ವಕೀಲರಿಗೆ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗೆ ಕಾರ್ಯನಿರ್ವಹಿಸಲು ತೀವ್ರ ಅಡಚಣೆ ಉಂಟಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದ ವಾದ ಮಂಡನೆಗೆ ಬೇರೆ ವಿಶಾಲವಾದಂಥ ಹಾಲ್ಗೆ ವರ್ಗಾಯಿಸಿ ಅಂತೇಳಿ ಜಯಂತ್ ಟಿ ಮನವಿಯನ್ನ ಸಲ್ಲಿಸಿದ್ರು. ಆ ಮನವಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್ಸ್ಗಳು ಕೂಡ ಈಗ ಲಭ್ಯವಾಗ್ತಾ ಇದೆ. ಜಯಂತ್ ಟಿ ಸಲ್ಲಿಸಿದ ಮನವಿ ಪುರಸ್ಕೃತಗೊಂಡಿದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗಿದೆ. ಜಯಂತ್ ಟಿ ಮನವಿ ಸಲ್ಲಿಕೆ ಮಾಡಿದ್ರು, ಅದು ಪುರಸ್ಕೃತ. ನ್ಯಾಯಮೂರ್ತಿಗಳು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ರು. ವಿಸ್ತೃತವಾದ ನ್ಯಾಯಾಂಗದ ಕೊಠಡಿಗೆ ಕಲಾಪ ವರ್ಗಾವಣೆ. ವಿಸ್ತೃತವಾದ ನ್ಯಾಯಾಂಗದ ಕೊಠಡಿಗೆ ಸ್ಥಳ ಚಿಕ್ಕದು ಮತ್ತು ಜನಸಂದಣಿ ನಿಯಂತ್ರಣ ಆಗದು ಎಂಬ ಮನವಿ. ಆ ಮನವಿ ಪುರಸ್ಕೃತಗೊಂಡಿದೆ. ಈಗ ವಿಶಾಲವಾದ ಹಾಲ್ಗೆ ವರ್ಗಾವಣೆಯಾಗಿದೆ. ಜಯಂತ್ ಮನವಿ ಪುರಸ್ಕೃತ ಅನ್ನೋ ಮಾಹಿತಿ ಈಗಾಗಲೇ ನಾವು ಆರಂಭದಲ್ಲೇ ನಿಮಗೆ ತೋರಿಸಿದಂತೆ ಮನವಿ ಮಾಡ್ಕೊಂಡಿದ್ರು. ನೋಡಿ, ಈ ಬೆಳ್ತಂಗಡಿ ಘನ ನ್ಯಾಯಾಲಯ, ಗೌರವಾನ್ವಿತ ನ್ಯಾಯಾಲಯ, ಆ ನ್ಯಾಯಾಲಯ, ಆ ದೃಶ್ಯದಲ್ಲೂ ಕೂಡ ನ್ಯಾಯಾಲಯವನ್ನು ತೋರಿಸುವಂತಹ ಪ್ರಯತ್ನ. ಆ ನ್ಯಾಯಾಲಯದ ಒಳಗೆ ತುಂಬ ಚಿಕ್ಕದಾಗಿತ್ತಂತೆ. SIT ಅಧಿಕಾರಿಗಳು ಬರ್ತಾರೆ. ಇದು ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದ SIT ಅಧಿಕಾರಿಗಳು ಬರ್ತಾರೆ ದೊಡ್ಡ ಸಂಖ್ಯೆಯಲ್ಲಿ. ಇನ್ನು ಸಾರ್ವಜನಿಕರು ಕೂಡ ಹಾಲಿಗೆ ಬರುವಂತಹ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಅಲ್ಲಿ ತುಂಬಾನೇ ಕಂಜಕ್ ಪ್ರದೇಶ ಆಗಿರೋದ್ರಿಂದಾಗಿ ಜನ ಕೂಡ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಸರಿಯಾದಂತಹ ವಕೀಲರು ಕೂತ್ಕೊಳ್ಳುವಂಥ ಆಸನದ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಹಾಗಾಗಿ ಸೌಜನ್ಯ ಪರ ಹೋರಾಟಗಾರರು ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದರು. ಆ ಮನವಿಯನ್ನು ಪುರಸ್ಕೃತಗೊಂಡಿದೆ. ಆ ಮನವಿ ಜೊತೆಗೆ ವಿಶಾಲವಾದಂತಹ ನ್ಯಾಯಾಲಯ ಸಭಾಂಗಣಕ್ಕೂ ಕೂಡ ಈ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಜನಸಂದಣಿ ನಿಭಾಯಿಸಲು ಕಷ್ಟ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯಾಯಮೂರ್ತಿಗಳು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ವಿಸ್ತೃತವಾದ ನ್ಯಾಯಾಂಗದ ಕೊಠಡಿಗೆ ಕಲಾಪ ವರ್ಗಾವಣೆ ಎನ್ನುವಂತಹ ಮಾಹಿತಿ ಈ ಪ್ರಕರಣದಲ್ಲಿ ಅತಿ ದೊಡ್ಡ ಮೇಜರ್ ಡೆವಲಪ್ಮೆಂಟ್ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.